ಕುರ್ಚಿ ಕನಸು ಪಟ್ಟು ಬಿಡ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಫಿಕ್ಸ್ ಆಗತ್ತಾ ಅನ್ನುವಂಥದ್ದು. ಸಿಎಂ ಆಗಬೇಕು ಅನ್ನುವಂತಹ ಕುರ್ಚಿ ಕನಸಿದೆಯಲ್ಲ, ಡಿಕೆ ಶಿವಕುಮಾರ್ ಅವರು ಪಟ್ಟು ಬಿಡ್ತಿಲ್ಲ. ಡಿಕೆಶಿ ಮತ್ತೆ ಹೈಕಮಾಂಡ್ ಭೇಟಿ ಆಗ್ತಾರಾ? ಭೇಟಿ ಫಿಕ್ಸ್ ಆಗತ್ತಾ? ನಾಯಕತ್ವ ವಿಚಾರಕ್ಕೆ ಮತ್ತೆ ದಿಲ್ಲಿಗೆ ಹೋಗ್ತಾರಾ ಡಿಕೆಶಿ? ಶತಾಯ ಗತಾಯ ಅಧಿಕಾರವನ್ನ ಪಡಿಲೇಬೇಕು ಡಿಕೆ ಬ್ರದರ್ಸ್. ದಿಲ್ಲಿಯಿಂದ ಬುಲಾವ್ ಬಂದಿಲ್ಲ, ಆದ್ರೂ ಹೋಗ್ತೇನೆ. ವರಿಷ್ಠರ ಭೇಟಿ ಸುಳಿವು ಕೊಟ್ರ ಡಿಕೆ ಶಿವಕುಮಾರ್. ದೆಹಲಿಗೆ ಬರುವಂತೆ ನನಗೆ ಯಾವುದೇ ಕರೆ ಕೂಡ ಬಂದಿಲ್ಲ. ಇಲಾಖೆಗೆ ಸಂಬಂಧಿಸಿದ ಕೆಲಸಕ್ಕೆ ಹೋಗಬೇಕಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಶೀಘ್ರವೇ ದೆಹಲಿಗೆ ಡಿಕೆಶಿ ಹೋಗ್ತಾರೆ. ಡಿಕೆಶಿ ಹೋಗೋದು ಫಿಕ್ಸ್ ಅಂತಿದೆ. ಜೊತೆಗೆ ಹೈಕಮಾಂಡ್ ಕೊಟ್ಟ ಮಾತು ಮತ್ತೆ ನೆನಪಿಸ್ತಾರಾ? ಮಾತು ಕೊಟ್ಟಿದ್ದ ಹೈಕಮಾಂಡ್ 2.5 ವರ್ಷ ಆದ ನಂತರ ಡಿಕೆಶಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾರೆ ಅನ್ನುವಂಥದ್ದು. ಈ ಕುರ್ಚಿ ಕದನ ಮುಗಿತಿಲ್ಲ. ಡಿಕೆ ಶಿವಕುಮಾರ್ ಅವರು ಪಟ್ಟು ಕೂಡ ಬಿಡ್ತಿಲ್ಲ. ಸಿಎಂ ಆಗಲೇಬೇಕು ಅನ್ನುವಂತಹ ನಾಯಕತ್ವ ವಿಚಾರಕ್ಕೆ ಮತ್ತೆ ಮತ್ತೆ ದಿಲ್ಲಿಗೆ ಹೋಗ್ತಿದ್ದಾರಾ? ಶತಾಯಗತಾಯ ಅಧಿಕಾರವನ್ನ ಪಡಿಲೇಬೇಕು ಅನ್ನುವಂತಹ ಪಣ ಇದೆಯಾ? ದಿಲ್ಲಿಯಿಂದ ಬುಲಾವ್ ಬಂದಿಲ್ಲ, ಆದ್ರೂ ಹೋಗ್ತೇನೆ ಅಂದ್ರು ಡಿಕೆಶಿ. ವರಿಷ್ಠರ ಭೇಟಿಗೆ ಸುಳಿವು ಕೊಟ್ರ ಡಿಕೆ ಶಿವಕುಮಾರ್. ದೆಹಲಿಗೆ ಬರುವಂತೆ ನನಗೆ ಯಾವುದೇ ಕರೆ ಬಂದಿಲ್ಲ, ಆದ್ರೆ ಇಲಾಖೆಗೆ ಸಂಬಂಧಿಸಿದಂತಹ ಕೆಲಸಕ್ಕೆ ನಾನು ಹೋಗಬೇಕಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು. ದೆಹಲಿಗೆ ತೆರಳಿ ಹೈಕಮಾಂಡ್ ವರಿಷ್ಠರಿಗೆ ಮತ್ತೆ ಅವರು ಕೊಟ್ಟಂತಹ ಮಾತನ್ನ ನೆನಪಿಸ್ತಾರ ಡಿಕೆ ಶಿವಕುಮಾರ್ ಅನ್ನಿಸ್ತಿದೆ. ದೆಹಲಿಗೆ ಬರುವಂತೆ ನನಗೆ ಯಾವುದೇ ಕರೆ ಬಂದಿಲ್ಲ, ಆದ್ರೆ ನಾನು ಇಲಾಖೆಗೆ ಸಂಬಂಧಿಸಿದಂತಹ ಕೆಲಸಗಳ ಮೇಲೆ ದೆಹಲಿಗೆ ತೆರಳಬೇಕಾಗಿದೆ. ಇಲಾಖೆಗೆ ಸಂಬಂಧಿಸಿದಂಥ ಕೆಲಸಕ್ಕಾಗಿ ನಾನು ದೆಹಲಿಗೆ ತೆರಳಬೇಕಾಗಿದೆ ಅಂತ ಅಂದ್ರು ಡಿಕೆ ಶಿವಕುಮಾರ್. ಜೊತೆಗೆ ಈ ಪವರ್ ಫೈಟ್ ಮಧ್ಯೆ ಸಿಎಂ ಕುರ್ಚಿಯ ಕನಸಿನಲ್ಲಿದ್ದಾರೆ. ಆ ಕಾರಣದಿಂದಲೂ ಮೇಲಿಂದ ಮೇಲೆ ದೆಹಲಿಗೆ ಹೋಗುವಂಥ, ವರಿಷ್ಠರನ್ನ ಭೇಟಿ ಮಾಡುವಂಥ ಮತ್ತು ಮತ್ತೆ ಮತ್ತೆ ಹೈಕಮಾಂಡ್ಗೆ ತಾವು ಹೇಳಿದಂಥ ಮಾತನ್ನ ನೆನಪಿಸೋದಕ್ಕೋಸ್ಕರ ಡಿಕೆಶಿ ತೆರಳುತ್ತಿದ್ದಾರಾ ಅನ್ನೋದೇ ರಾಜ್ಯ ರಾಜಕಾರಣದಲ್ಲಿ ಈಗ ಸದ್ಯಕ್ಕೆ ಸುದ್ದಿಯಲ್ಲಿ ಇರುವಂಥದ್ದು. ಯಾಕೆಂದ್ರೆ ಸಾಕಷ್ಟು ವಿಚಾರಗಳು ಅಂತ ಬಂದಾಗಲೂ ಕೂಡ ಪವರ್ ಫೈಟೇ ಮುನ್ನೆಲೆಗೆ ಬರುತ್ತೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಪಣ ತೊಟ್ಟಿದ್ದಾರೆ. ಅಂದ್ರೆ ಪಟ್ಟು ಬಿಡ್ತಿಲ್ಲ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳಲೇಬೇಕು ಅನ್ನುವಂತಹ ಪಣದೊಂದಿಗಿದ್ದಾರೆ. ಹಾಗಾಗಿ ಮೇಲಿಂದ ಮೇಲೆ ದೆಹಲಿಗೆ ತೆರಳೋದು, ವರಿಷ್ಠರನ್ನ ಭೇಟಿಯಾಗೋದು, ಹೈಕಮಾಂಡ್ ನಾಯಕರಿಗೆ ಕೊಟ್ಟ ಮಾತನ್ನ ನೆನಪಿಸೋದು ನಡೆದೇ ಇದೆ. ಆ ಕಾರಣಕ್ಕೆ ಈಗ ಡಿಕೆಶಿ ಹೋಗ್ತಿದ್ದಾರಾ ಅಂತ ಕೂಡ ಅನ್ಸುತ್ತೆ. ಆದ್ರೆ ಡಿಕೆಶಿ ಅವರೇ ಹೇಳಿರೋ ಪ್ರಕಾರ ನನಗೇನು ಕರೆ ಬಂದಿಲ್ಲ ದೆಹಲಿಯಿಂದ, ಆದ್ರೆ ಇಲಾಖೆಗೆ ಸಂಬಂಧಿಸಿದಂತಹ ಕೆಲಸಗಳಿವೆ, ಆ ಕಾರಣಕ್ಕಾಗಿ ನಾನು ಹೋಗಬೇಕಾಗಿದೆ. ನಗರಾಭಿವೃದ್ಧಿ ಇಲಾಖೆ ಯೋಜನೆಗೆ ಸಂಬಂಧಿಸಿದಂತೆ 1 ಲಕ್ಷ ಕೋಟಿ ರೂಪಾಯಿ ನೀಡಲಾಗ್ತಿದ್ದು ದೊಡ್ಡ ನಗರಗಳಿಗೆ ನೀಡೋದಿಲ್ಲ ಅಂತಿದ್ದಾರೆ. ಈಗ ನಗರಾಭಿವೃದ್ಧಿ ಸಚಿವರ ಬಳಿ ಚರ್ಚೆ ಮಾಡಿ 2 ಮತ್ತು 3 ಹಂತಗಳ ನಗರಗಳ ಅಭಿವೃದ್ಧಿಗೆ ಪ್ರಸ್ತಾವನೆಯನ್ನ ಸಿದ್ಧಪಡಿಸಲು ಹೇಳ್ತೇನೆ ಅಂತ ಕೂಡ ಡಿಕೆಶಿ ಹೇಳಿದಂಥದ್ದು. ಹಲವಾರು ವಿಚಾರಗಳಿವೆ. ದೆಹಲಿಗೆ ತೆರಳೋದಕ್ಕೆ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಬೇಕಿದೆ, ಹಾಗಾಗಿ ನಾನು ದೆಹಲಿಗೆ ತೆರಳುತ್ತಿದ್ದೇನೆ ಅನ್ನುವಂಥ ವಿಚಾರವನ್ನ ಡಿಕೆಶಿ ಹೇಳಿದ್ರು. ಆದರೆ ಆಂತರ್ಯದಲ್ಲಿ ಇಲ್ಲಿ ಡಿಕೆಶಿ ತೆರಳುತ್ತಿರೋದು, ಹೈಕಮಾಂಡ್ ಭೇಟಿ ಫಿಕ್ಸ್ ಆಗಿರೋದು ಕೇವಲ ಇಲಾಖೆ ಕೆಲಸಕ್ಕೋಸ್ಕರ ಅಲ್ಲ. ನಾಯಕತ್ವ ಫೈಟ್ನಲ್ಲಿ ಶತಾಯಗತಾಯ ಅಧಿಕಾರವನ್ನ ಪಡಿಲೇಬೇಕು. ಅದು ಎಷ್ಟು ಸರಿ ಆದ್ರೂ ಸರಿ ದೆಹಲಿಗೆ ತೆರಳಬೇಕು, ವರಿಷ್ಠರನ್ನ ಭೇಟಿ ಮಾಡಬೇಕು, ಜೊತೆಗೆ ಹೈಕಮಾಂಡ್ಗೆ ನೆನಪಿಸಬೇಕು ಕೊಟ್ಟ ಮಾತನ್ನ ಅನ್ನೋ ಕಾರಣಕ್ಕೆ ಪದೇ ಪದೇ ಹೋಗ್ತಿದ್ದಾರೆ, ದೆಹಲಿಗೆ ಯಾತ್ರೆಯನ್ನ ಮಾಡ್ತಿದ್ದಾರೆ ಡಿಕೆಶಿ ಅಂತಾನೆ ಅನಿಸ್ತಿದೆ.